चलिए छात्रों, अभ्यास भाग शुरू करेंगे। पहले एक वाक्य में उत्तर लिखिए। ಒಂದು ವಾಕ್ಯದಲ್ಲಿ ಉತ್ತರಿಸಿರಿ। ಮೊದಲನೆಯ ಪ್ರಶ್ನೆಯನ್ನು ನೋಡೋಣ। ಕವಿ ಕಿಸೆ ಪ್ರಣಾಮ್ ಕರ್ ರಹೆ ಹೈ? ಕವಿ ಯಾರಿಗೆ ಪ್ರಣಾಮವನ್ನು ಸಲ್ಲಿಸುತ್ತಿದ್ದಾರೆ? ಉತ್ತರ, ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೈ. ಕವಿಗಳು ಮಾತೃಭೂಮಿ ಅಂದರೆ ಭೂತಾಯಿಗೆ ನಮನವನ್ನು ಮಾಡುತ್ತಿದ್ದಾರೆ। ಎರಡನೇ ಪ್ರಶ್ನೆಯನ್ನು ನೋಡೋಣ। ಭಾರತ್ ಮಾ ಕೆ ಹಾಥೋ ಮೇ ಕ್ಯಾ ಹೈ? ಭಾರತ ಮಾತೆಯ ಕೈಗಳಲ್ಲಿ ಏನಿದೆ? ಉತ್ತರ, भारत माँ के हाथों में न्याय पताक और दूसरे हाथ में ज्ञान दीप है। ಭಾರತ ಮಾತೆಯ ಕೈಗಳಲ್ಲಿ ಒಂದು ಕೈಯಲ್ಲಿ ನ್ಯಾಯದ ಪತಾಕವಿದೆ ಮತ್ತು ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪವಿದೆ। ಈಗ ಮೂರನೇ ಪ್ರಶ್ನೆಯನ್ನು ನೋಡೋಣ। ಆಜ್ ಮಾ ಕೆ ಸಾಥ್ ಕೌನ್ ಹೈ? ಇಂದು ತಾಯಿಯ ಹತ್ತಿರ ಯಾರು ಇದ್ದಾರೆ? ಆಜ್ ಮಾ ಕೆ ಸಾಥ್ ಕೋಟಿ ಕೋಟಿ ಲೋಗ್ ಹೈ. ಇಂದು ತಾಯಿಯ ಹತ್ತಿರ ಕೋಟಿ ಕೋಟಿ ಜನರು ಇದ್ದಾರೆ। ಈಗ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ। ಸಭಿ ಓರ್ ಕ್ಯಾ ಗೂಂಜ್ ಉಠಾ ಹೈ? ಎಲ್ಲ ಕಡೆಗಳಲ್ಲಿಯೂ ಯಾವ ಧ್ವನಿಯು ಪ್ರತಿಧ್ವನಿಸುತ್ತಿದೆ? ಉತ್ತರ, ಸಭಿ ಓರ್ ಜೈ ಹಿಂದ್ ನಾದ್ ಕಾ ಗೂಂಜ್ ಉಠಾ ಹೈ. ಎಲ್ಲ ಕಡೆಗಳಲ್ಲಿಯೂ ಜೈ ಹಿಂದ್ ಅಂತಕ್ಕಂತಹ ಜೈಂಕಾರವು ಕೇಳಿಬರುತ್ತಿದೆ। ಈಗ ಐದನೇ ಪ್ರಶ್ನೆಯನ್ನು ನೋಡೋಣ। ಭಾರತ್ ಕೆ ಖೇತ್ ಕೈಸೆ ಹೈ? ಉತ್ತರ, ಭಾರತ್ ಕೆ ಖೇತ್ ಹರೇ ಭರೇ ಹೈ. ಭಾರತದ ಹೊಲಗಳು ಹೇಗಿದ್ದಾವೆ? ಭಾರತದ ಹೊಲಗಳು ಹಚ್ಚ ಹಸುರಾಗಿವೆ। ಈಗ ಆರನೇ ಪ್ರಶ್ನೆಯನ್ನು ನೋಡೋಣ। ಭಾರತ್ ಕಿ ಭೂಮಿ ಕೆ ಅಂದರ್ ಕ್ಯಾ ಕ್ಯಾ ಭರಾ ಹುವಾ ಹೈ? ಭಾರತದ ಭೂಮಿಯ ಒಳಗಡೆಗೆ ಏನೇನು ತುಂಬಿಕೊಂಡಿದೆ? ಉತ್ತರ, ಭಾರತ್ ಕಿ ಜಮೀನ್ ಕೆ ಅಂದರ್ ಖನಿಜ ಪದಾರ್ಥ ಕಾ ವ್ಯಾಪಕ ಭಂಡಾರ ಭರಾ ಹುವಾ ಹೈ. ಭಾರತದ ಭೂಮಿಯ ಒಳಗಡೆಗೆ ಖನಿಜಗಳ ರಾಶಿಯು ವ್ಯಾಪಕವಾಗಿ ತುಂಬಿಕೊಂಡಿದೆ। ಈಗ ಏಳನೇ ಪ್ರಶ್ನೆಯನ್ನು ನೋಡೋಣ। ಸುಖ ಸಂಪತ್ತಿ ಧನ್ ಧಾಮ್ ಕೋ ಮಾ ಕೈಸೆ ಬಾಂಟ್ ರಹಿ ಹೈ? ಸುಖ ಸಂಪತ್ತನ್ನು ಮತ್ತು ಹಣವನ್ನು ತಾಯಿಯು ಹೇಗೆ ಹಂಚುತ್ತಿದ್ದಾಳೆ? ಸುಖ ಸಂಪತ್ತಿ ಧನ್ ಧಾಮ್ ಕೋ ಮಾ ಮುಕ್ತ ಹಸ್ತ ಸೆ ಬಾಂಟ್ ರಹಿ ಹೈ. ಸುಖ ಸಂಪತ್ತು ಹಣವನ್ನು ತಾಯಿಯು ಉಚಿತವಾಗಿ ನೀಡುತ್ತಿದ್ದಾಳೆ। ಎಂಟನೇ ಪ್ರಶ್ನೆಯನ್ನು ನೋಡೋಣ। जग के रूप को बदलने के लिए कवि किससे निवेदन करते हैं? ಜಗದ ರೂಪವನ್ನು ಬದಲಿಗೊಳಿಸಲು ಕವಿ ಯಾರನ್ನು ನಿವೇದನೆ ಮಾಡಿಕೊಳ್ಳುತ್ತಿದ್ದಾನೆ? जग के रूप को बदलने के लिए कवि भारतवासियों से निवेदन करते हैं. ಜಗದ ರೂಪವನ್ನು ಬದಲಿಗೊಳಿಸಲು ಕವಿ ಭಾರತವಾಸಿಯವರನ್ನು ನಿವೇದನೆ ಮಾಡುತ್ತಿದ್ದಾನೆ। ಈಗ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ। जय हिंद का नाद कहाँ कहाँ पर गूंजना चाहिए? जय हिंद ಜೈಂಕಾರವನ್ನು ಎಲ್ಲಿ ಎಲ್ಲಿ ಪ್ರತಿಧ್ವನಿಸಬೇಕು? जय हिंद का नाद सारे नगर और गाँवों पर गूंजना चाहिए. ಜೈ ಹಿಂದದ ನಾದವನ್ನು ಸಾರೆ ಅಂದರೆ ಎಲ್ಲ ನಗರ ಮತ್ತು ಹಳ್ಳಿಗಳಲ್ಲಿ ಪ್ರತಿಧ್ವನಿಸಬೇಕು।